ಸಿದ್ಧ ಮಾಡಿ ನಮಗೆ ನಾವೇ ಅರ್ಪಣೆ ಮಾಡ್ಕೊಳ್ಳೋ ರೀತಿಯಲ್ಲಿ ಜನವರಿ 26ರಂದು ಒಂದು ವಿಶೇಷ ದಿನವಾಗಿ ನಾವು ಸ್ವತಂತ್ರ ನಂತರ ನೋಡಲಿಕ್ಕೆ ಸಿಗುತ್ತೆ. ಅದರ ಜೊತೆಗೆ ಸಂವಿಧಾನದಲ್ಲಿ ಎಂಥ ಅಂಶಗಳನ್ನು ಇಟ್ಟರು ಅಂತಂದ್ರೆ, ಈ ಸಂವಿಧಾನ ಒಬ್ಬ ಮನುಷ್ಯ ಅತ್ಯಂತ ಗೌರವಯುತವಾಗಿ ಈ ದೇಶದಲ್ಲಿ ಬದುಕಲಿಕ್ಕೆ ಏನೆಲ್ಲ ವಿಷಯಗಳು ಮೂಲಭೂತವಾಗಿದೆ, ಒಂದು ರಾಷ್ಟ್ರ ಒಂದು ರಾಜ್ಯ ಯಾವ ರೀತಿ ನಡೆಸಬೇಕಾಗತ್ತೆ, ರಾಜ್ಯ ಮತ್ತು ರಾಷ್ಟ್ರಗಳ ನಡುವಿನ ಸಂಬಂಧ ಯಾವ ರೀತಿ ಇರಬೇಕಾಗತ್ತೆ, ಈ ಸಂವಿಧಾನದ್ದು ಒಂದು ಜೀವಂತ ದಾಖಲೆ ಇದೆ. ನಿರಂತರವಾಗಿ ಇದು ದೇಶದ ಸಾರ್ವಜನಿಕರ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡು ಇನ್ನೂ ಅತ್ಯುತ್ತಮಗೊಳ್ಳುವ ನಿಟ್ಟಿನಲ್ಲಿ ಅವಕಾಶವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದರಲ್ಲಿ ಮಾಡಿಕೊಟ್ಟಿದ್ದಾರೆ. ಅದು ಸರಿ ಇದೆಯೋ ತಪ್ಪಿದೆಯೋ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಗಮನಿಸಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಕಸ್ಟೋಡಿಯನ್ ಆಗಿ ಈ ಒಂದು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ನಮ್ಮ ದೇಶ ಇವತ್ತು ಇಷ್ಟು ಸಮಗ್ರವಾಗಿ ಅಖಂಡವಾಗಿ ಉಳಿದಿದೆ ಅಂತಂದ್ರೆ ಅದಕ್ಕೆ ಸಂವಿಧಾನನೇ ಕಾರಣ ಅಂತ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಅಖಂಡ ದೇಶವಾಗಿ ಉಳಿಯುತ್ತಾ ಅನ್ನುವಂಥ ಪ್ರಶ್ನೆ ವಿಶ್ವ ನಾಯಕರಲ್ಲಿ ಚಿಂತನೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಹೇಳಿದ್ದು 10 ವರ್ಷಕ್ಕಿಂತ ಹೆಚ್ಚಿಗೆ ಈ ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾರ್ಯಾರು 10 ವರ್ಷಕ್ಕಿಂತ ಜಾಸ್ತಿ ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆ ದೇಶಗಳೇ ಇವತ್ತು ಅಲ್ಲಾಡ್ತಾ ಇದ್ದಾರೆ. ಆದರೆ ನಮ್ಮ ದೇಶ ಹೆಚ್ಚು ಹೆಚ್ಚು ಸಮಗ್ರವಾಗಿ, ಗಟ್ಟಿಯಾಗಿ, ಅಖಂಡವಾಗಿ ಇಡೀ ಪ್ರಪಂಚದಲ್ಲೇ ತನ್ನದೇ ಆದಂಥ ಒಂದು ಸ್ಥಾನವನ್ನು ಪಡ್ಕೊಂಡು ಇನ್ನೂ ಆ ಸ್ಥಾನವನ್ನು ಗಟ್ಟಿಗೊಳಿಸ್ಕೊಳ್ತಾ ಮುಂದೆ ಹೋಗ್ತಾ ಇದೆ. ಅದಕ್ಕೆ ಕಾರಣ ಅಂತಂದ್ರೆ ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿರುವಂಥ ಸಂವಿಧಾನ. ಇಡೀ ದೇಶದ ಎಲ್ಲ ನಿವಾಸಿಗಳು, ಎಲ್ಲ ಭಾರತೀಯರು ತಮ್ಮ ಮೂಲ ಧರ್ಮ ಗ್ರಂಥ ಯಾವುದಾದ್ರು ಇದೆ ಅಂತಂದ್ರೆ ನಮ್ಮನ್ನ ಇವತ್ತಿಗೂ ಭಾರತೀಯರನ್ನಾಗಿ ಒಟ್ಟಾಗಿ ಹಿಡಿದಿಟ್ಟಿದೆ ಅಂತಂದ್ರೆ ಆ ಒಂದು ಗ್ರಂಥ ಯಾವುದಾದ್ರೂ ಇದ್ರೆ ಅದು ಸಂವಿಧಾನ ಅನ್ನುವಂಥದ್ದನ್ನ ನಾವು ಯಾವತ್ತೂ ಮರಿಬಾರದು. ಈ ದಿನ ಮತ್ತೊಮ್ಮೆ ನಮ್ಮೆಲ್ಲ ಸ್ವತಂತ್ರಕ್ಕಾಗಿ ಹೋರಾಡಿದಂತಹ ರಾಷ್ಟ್ರ ನಾಯಕರು ಹಾಗೂ ಈ ಒಂದು ಸಂವಿಧಾನವನ್ನು ನಮಗೆ ಕಟ್ಟಿಕೊಡುವುದರಲ್ಲಿ ಬಹಳಷ್ಟು ಶ್ರಮಪಟ್ಟಂತಹ ಅಗ್ರಗಣ್ಯ ನಾಯಕರು ಆದಂತಹ ಬಿ ಆರ್ ಅಂಬೇಡ್ಕರ್ ಅವರನ್ನ ನೆನೆಸ್ಕೋತ ಈ ದಿನ ನಾವು ಗಣರಾಜ್ಯೋತ್ಸವವನ್ನು ಆಚರಿಸೋಣ.